ಮೇಲುಕೋಟೆ ಈ ಸ್ಥಳ ಅದೆಷ್ಟು ಜನಪ್ರಿಯ. ಇಲ್ಲಿ ಲೆಕ್ಕವಿಲ್ಲದಷ್ಟು ಹಾಡು, ಸಿನಿಮಾ ಶೂಟಿಂಗ್, ಪ್ರೀ ವೆಡ್ಡಿಂಗ್ ಶೂಟಿಂಗ್ಗಳು ನಡೆಯುತ್ತೆ. ಇದು ತುಂಬ ಹಳೆಯ ಕಾಲದ ದೇವಸ್ಥಾನ, ಧಾರ್ಮಿಕ, ಐತಿಹಾಸಿಕ, ಪೌರಾಣಿಕ ಸ್ಥಳವಾಗಿದೆ. ಇವತ್ತಿನ ವಿಡಿಯೋದಲ್ಲಿ ನಾನು ಮೇಲುಕೋಟೆಯ ಸ್ಥಳಗಳನ್ನು ತೋರಿಸ್ತಾ ಅದರ ಇತಿಹಾಸವನ್ನು ಕೂಡ ನಾವು ತಿಳ್ಕೊಳ್ಳೋಣ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನನಗೆ ಸಪೋರ್ಟ್ ಮಾಡಿ. ಹಾಯ್ ಹಾಯ್, ಎಲ್ಲೊಂಟಿರಿ? ಮೇಲುಕೋಟೆ ಚೆಲುವ ನಾರಾಯಣ ಸ್ವಾಮಿ. ಓಕೆ ಓಕೆ, ಬರ್ಸೋರೆ ಮೇಘ ಮಾಡಕ್ ಹೊಂಟಿರ? ಓಕೆ ಓಕೆ, ಪಿಕ್ನಿಕ್ ಎಂಜಾಯ್. ನೋಡಿ ಫ್ರೆಂಡ್ಸ್, ಹೀಗೆ ಬಿಟ್ಟೋಗ್ಬಿಡ್ತಾರೆ. ಬೆಳಿಗ್ಗೆ 9 ಗಂಟೆ ಹಂಗೆ ನಮ್ಮ ಜರ್ನಿ ಸ್ಟಾರ್ಟ್ ಆಯ್ತು. ಮಕ್ಕಳಿಗೆಲ್ಲ ಇದೊಂಥರ 1 ಡೇ ಟ್ರಿಪ್ ಅಂತ ಅವ್ರು ಫುಲ್ ಎಕ್ಸೈಟೆಡ್ ಆಗಿದ್ರು. ನಮ್ಮ ಅಣ್ಣನ ಮಗಳು ದಿಶಾ ಅಂತೂ ಅವಳು ಸ್ಕೂಲ್ ಕಾಂಪಿಟೇಷನ್ ಅಲ್ಲಿ ಹಾಡಿದ ಹಾಡುಗಳು ಹೇಳ್ತಾ ಮತ್ತೆ ನಮ್ಮ ಜೊತೆ ಟೀಚರ್ ಆಟ ಆಡ್ತಾ ಜರ್ನಿನ ನಾವು ತುಂಬಾ ಎಂಜಾಯ್ ಮಾಡ್ಕೊಂಡು ಹೋದ್ವಿ. ಮೇಲುಕೋಟೆ ಇರೋದು ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನಲ್ಲಿ. ವೆರಿ ಗುಡ್ ಬಂಗಾರಿ. ಮಾತು ಬರಬಾರದು, ಬಡತನದ ಮನಿ ಒಳಗ ಹೆಣ್ಣು ಹುಟ್ಟಬಾರದು. ಮೇಲುಕೋಟೆಯಲ್ಲಿ ನೋಡ್ಬೇಕಾಗಿರೋಂಥ ಜಾಗಗಳು ತುಂಬಾ ಇದೆ. ಅದರಲ್ಲಿ ಚೆಲುವನಾರಾಯಣ ಸ್ವಾಮಿ ದೇವಾಲಯ, ಯೋಗ ನರಸಿಂಹ ದೇವಾಲಯ, ರಾಯಗೋಪುರ, ಧನುಷ್ ಕೋಟಿ, ಅಕ್ಕ ತಂಗಿ ಕೊಳ, ಪಂಚಕಲ್ಯಾಣಿ, ಈ ತರ ತುಂಬಾನೇ ಜಾಗಗಳಿದೆ. ಮೇಲುಕೋಟೆ ರೀಚ್ ಆಗೋದಕ್ಕೆ ಬೆಂಗಳೂರಿಂದ 130 ಕಿಲೋಮೀಟರ್ ಆಗುತ್ತೆ. ಮೈಸೂರಿಂದ 55, ಮಂಡ್ಯದಿಂದ 40 ಕಿಲೋಮೀಟರ್ ದೂರದಲ್ಲಿದೆ. ನೀವು ಟ್ರೈನಲ್ಲಿ ಬರೋದಾದ್ರೆ ಮಂಡ್ಯ ರೈಲ್ವೆ ಸ್ಟೇಷನ್ ತುಂಬಾ ಹತ್ರ ಇದೆ, ಇಲ್ಲಾಂದ್ರೆ ಮೈಸೂರು ಜಂಕ್ಷನ್ ನಾವು ಯೂಸ್ ಮಾಡ್ಕೋಬಹುದು. ದೇವಸ್ಥಾನದ ಟೈಮಿಂಗ್ಸ್ ಬಗ್ಗೆ ಹೇಳೋದಾದ್ರೆ ಬೆಳಗ್ಗೆ 7:30 1 ಗಂಟೆವರೆಗೂ ತೆಗೆದಿರುತ್ತೆ. ಸಂಜೆ 4 6 ಗಂಟೆ ಮತ್ತೆ 7 ಗಂಟೆಯಿಂದ 8:30ವರೆಗೂ ನಾವು ದರ್ಶನ ಪಡೆಯಬಹುದು. ಮೇಲುಕೋಟೆ ಯಾದವಗಿರಿ ಅಥವಾ ಯದುಗಿರಿ ಎಂಬ 2 ಕಲ್ಲಿನ ಬೆಟ್ಟಗಳ ಮೇಲಿದೆ. ಮೇಲು ಅಂದರೆ ಮೇಲ್ಭಾಗ. ಹೊಯ್ಸಳ ಶಾಸನಗಳಲ್ಲಿ ಯಾದವಗಿರಿ ತಿರುವನಾರಾಯಣಪುರ ಅಂತಾನೆ ಉಲ್ಲೇಖವಾಗಿದೆ. ವೈಕುಂಠವರ್ಧನ ಕ್ಷೇತ್ರ ಎಂಬ ವಿಶೇಷತೆಯನ್ನು ಕೂಡ ಹೊಂದಿದೆ. ಈ ದೇವಾಲಯವು ಭಗವಾನ್ ವಿಷ್ಣುವಿಗೆ ನಿರ್ದಿಷ್ಟವಾಗಿ ಚೆಲುವನಾರಾಯಣನ ಅವತಾರಕ್ಕೆ ಸಮರ್ಪಿತವಾಗಿದೆ ಅಂತಾನೂ ಹೇಳ್ತಾರೆ. ಇಲ್ಲಿ ತುಂಬಾನೇ ಕಲ್ಲಿನ ಕೆತ್ತನೆಗಳಿವೆ. ಪ್ರತಿಯೊಂದು ಕೆತ್ತನೆಗೂ ಒಂದೊಂದು ರೀತಿಯ ಕಥೆಗಳಿವೆ. ಈ ಸ್ಥಳದ ಬಗ್ಗೆ ಹಲವಾರು ದಂತಕಥೆಗಳು ಮತ್ತು ಪುರಾವೆಗಳಿದೆ. ಹೊಯ್ಸಳ ವಿಷ್ಣುವರ್ಧನನ ಕಾಲದಿಂದ ಮೈಸೂರು ಅರಸರ ಕಾಲದವರೆಗೂ ಇದು ರಾಜಾಶ್ರಯದಲ್ಲಿದೆ. ವೈಷ್ಣವ ಸಂತರಾದ ರಾಮಾನುಜಾಚಾರ್ಯರು 12ನೇ ಶತಮಾನದಲ್ಲಿ 14 ವರ್ಷ ಇಲ್ಲಿ ವಾಸಿಸಿದ್ದರು ಅಂತಲೂ ಹೇಳ್ತಾರೆ. ಈಗ ನಾವು ಚೆಲುವನಾರಾಯಣ ಸ್ವಾಮಿ ದೇವಾಲಯಕ್ಕೆ ಬಂದಿದ್ದೇವೆ. ಮೂಲ ಮೂರ್ತಿ ಚೆಲುವನಾರಾಯಣ ಸ್ವಾಮಿ ನಾಮಧೇಯ. ಸತ್ಯಲೋಕದಿಂದ ಭೂಲೋಕಕ್ಕೆ ಇವರ ಅವತಾರವಾಗಿದೆ. ಬ್ರಹ್ಮನಿಂದ ಮಾನಸ ಪುತ್ರನಿಂದ ಮೊದಲು ಪೂಜೆ ನಡೀತಾ ಇತ್ತು. ನಂತರ ತ್ರೇತಾಯುಗದಲ್ಲಿ ರಾಮ, ಲಕ್ಷ್ಮಣ, ಸೀತೆ ಅವರು ಬಂದು ಪೂಜೆಯನ್ನ ಸಲ್ಲಿಸ್ತಾ ಇದ್ರು. ನಂತರ ದ್ವಾಪರ ಯುಗದಲ್ಲಿ ಬಲರಾಮ, ಕೃಷ್ಣ ಬಂದು ಪೂಜೆಯನ್ನ ಮಾಡ್ತಾ ಇದ್ರು. ಕಲಿಯುಗದಲ್ಲಿ ಈ ಕ್ಷೇತ್ರ ಸಂಪೂರ್ಣವಾಗಿ ಮುಚ್ಚಿ ಹೋಗಿತ್ತು. ದೇವರ ವಿಗ್ರಹ ಕಾಣದಂತೆ ಹುತ್ತ ಬೆಳೆದಿತ್ತು. ಆಗ ತಮಿಳುನಾಡಿನ ರಾಮಾನುಜಾಚಾರ್ಯರಿಗೆ ವಿಷ್ಣು ಕನಸಿನಲ್ಲಿ ಬಂದು ಮೇಲುಕೋಟೆಗೆ ತೆರಳಲು ಹೇಳಿದರು. ಆಗ ಮೇಲುಕೋಟೆಗೆ ಬಂದ ಶ್ರೀ ರಾಮಾನುಜಾಚಾರ್ಯರು ಹುತ್ತವನ್ನ ಕರಗಿಸಿ ದೇವರ ದರ್ಶನವನ್ನ ಮಾಡಿಸಿದರು. ಆದರೆ ಉತ್ಸವ ಮೂರ್ತಿಯನ್ನ ದೆಹಲಿಯ ಸುಲ್ತಾನರಾದ ಮೊಹಮ್ಮದ್ ಶಾ ತೆಗೆದುಕೊಂಡು ಹೋಗಿದ್ರು. ಆಗ ರಾಮಾನುಜಾಚಾರ್ಯರು ದೆಹಲಿಗೆ ಹೋಗಿ ಅವರನ್ನ ಕೇಳಿ ಉತ್ಸವ ಮೂರ್ತಿಯನ್ನ ಹಿಂಪಡೆದರು. ಅವರೊಂದಿಗೆ ರಾಜನ ಮಗಳಾದ ಬಿಬಿ ನಾಚಿಯಾರ್ ಕೂಡ ಮೇಲುಕೋಟೆಗೆ ಬಂದರು. ಅವರು ಮೇಲುಕೋಟೆಗೆ ಬಂದು ಲಕ್ಷ್ಮೀ ಸ್ವರೂಪವಾಗಿ ಐಕ್ಯರಾದರು ಎಂಬ ಕಥೆಗಳಿದೆ.
ಮೈಸೂರು ರಾಜ ಒಡೆಯರು ದೇವಾಲಯಕ್ಕೆ ಸಾಕಷ್ಟು ದಾನ ಧರ್ಮಗಳನ್ನ ಮಾಡಿದ್ದಾರೆ. ವೈರಮುಡಿ ಅಥವಾ ವಜ್ರ ಮುಕುಟ ಮತ್ತು ಕೃಷ್ಣರಾಜ ಮುಡಿ ಎಂಬ 2 ಚಿನ್ನದ ಕಿರೀಟವನ್ನ ದೇವರಿಗೆ ಅರ್ಪಿಸಿದ್ದಾರೆ. ಪ್ರತಿ ವರ್ಷ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ವೈರಮುಡಿ ಉತ್ಸವ ತುಂಬಾ ವಿಜೃಂಭಣೆಯಿಂದ ನಡೆಯುತ್ತೆ. ದೇವಸ್ಥಾನದ ಆಪೋಸಿಟ್ ಅಲ್ಲೇ ಸ್ವಲ್ಪ ಒಳಗಡೆ ಬಂದ್ರೆ ಪ್ರಸಾದ ನಿಲಯ ಇದೆ. ದೇವರ ದರ್ಶನನ ಮುಗಿಸ್ಕೊಂಡು ನಾವು ಇಲ್ಲಿಗೆ ಬಂದು ಪಾಯಸ, ಅನ್ನ ಸಾರು ಊಟ ಮಾಡಿದ್ವಿ. ಮಕ್ಕಳು ಅಷ್ಟೇ ತುಂಬಾ ಇಷ್ಟಪಟ್ಟು ಪ್ರಸಾದನ ತಗೊಂಡ್ರು. ಪ್ರಸಾದ ಎಲ್ಲ ತಗೊಂಡು ಸ್ವಲ್ಪ ಹೊತ್ತಲ್ಲೇ ಕೂತಿದ್ವಿ. ಪ್ರಸಾದ ಕ್ಷೇತ್ರದಿಂದ ಹೊರಗಡೆ ಬರುವಾಗ ಈ ರೀತಿ ಇದೆ ಈ ಜಾಗ. ತುಂಬಾ ಒಂಥರ ನಾವು ಉಡುಪಿನಲ್ಲಿದ್ದೀವಿ ಅನ್ನೋ ಥರ ಅನಿಸ್ತಾ ಇತ್ತು. ಇಲ್ಲೊಂದು ಬಾವಿನೂ ಇತ್ತು. ಮತ್ತೆ ಮೇಲುಕೋಟೆಗೆ ಬಂದರೆ ನೀವು ಪುಳಿಯೋಗರೆ ತಿನ್ನೋದನ್ನ ಮರೀಲೇಬೇಡಿ. ಇಲ್ಲಿ ತುಂಬ ಮೆಸ್ಗಳಿದೆ. ಮತ್ತು ರೋಡ್ ಸೈಡಲ್ಲೂ ಅಷ್ಟೇ ತುಂಬ ಅಂಗಡಿಗಳಲ್ಲಿ ಪುಳಿಯೋಗರೆ ಮಾರಾಟ ಮಾಡ್ತಾರೆ. ಮತ್ತು ಗೊಜ್ಜುನೂ ಅಷ್ಟೇ, ಗೊಜ್ಜು ಮಾರಾಟ ಮಾಡ್ತಾರೆ. ಪುಳಿಯೋಗರೆ ಊಟ ಅಂತಲೇ ಸಿಗುತ್ತೆ. ಇಲ್ಲಿಗೆ ಬಂದರೆ ಖಂಡಿತವಾಗ್ಲೂ ಪುಳಿಯೋಗರೆ ಟೇಸ್ಟ್ ಮಾಡೋದನ್ನು ಮರೀಲೇಬೇಡಿ. ಈ ಕ್ಷೇತ್ರ ಒಂಥರ ತುಂಬ ಮನಸ್ಸಿಗೆ ನೆಮ್ಮದಿ ಅಂತ ಅನಿಸ್ತಾ ಇತ್ತು. ನಮ್ಮೆಲ್ಲ ರುಟೀನಿಂದ ಹೊರಗಡೆ ಬಂದು ಇಲ್ಲಿ ಒಂಥರ ಪಾಸಿಟಿವ್ ವೈಬ್ಸ್ ಅನಿಸ್ತಾ ಇತ್ತು. ನಾವು ತುಂಬ ಎಂಜಾಯ್ ಮಾಡಿದ್ವಿ. ನೆಕ್ಸ್ಟ್ ಇಲ್ಲಿಂದ ರಾಯಗೋಪುರ ಮತ್ತು ಅಕ್ಕ ತಂಗಿ ಕೊಳನ ನೋಡೋಣ. ಇಲ್ಲಿಂದ ಒಂದು ಸುಮಾರು 350 ಮೀಟರ್ ದೂರದಲ್ಲಿ ಅಕ್ಕ ತಂಗಿ ಕೊಳ ಇದೆ. ಮತ್ತು ಅಲ್ಲಿಂದ 300 ಮೀಟರಲ್ಲಿ ರಾಯಗೋಪುರ ಇದೆ. ಅಲ್ಲಿಗೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಮತ್ತೆ ಇಲ್ಲಿ ದೇವಸ್ಥಾನದ ಪಕ್ಕನೇ ಈ ರೀತಿ ಕಂಬಗಳಿದೆ, ಸಾಲು ಕಂಬಗಳು. ಇಲ್ಲೂ ಅಷ್ಟೇ ತುಂಬಾನೇ ಫಿಲಮ್ ಶೂಟಿಂಗ್ಗಳನ್ನ ಮಾಡಿದ್ದಾರೆ. ಹಾಡುಗಳಲ್ಲಿ ನಾವು ಈ ರೀತಿ ನೋಡ್ಬೋದು. ಮತ್ತೆ ಪ್ರೀ ವೆಡ್ಡಿಂಗ್ ಶೂಟಿಂಗ್ ಆಗಿರ್ಬೋದು. ಈ ಜಾಗನ ತುಂಬಾ ಯೂಸ್ ಮಾಡ್ಕೊಂಡಿದ್ದಾರೆ. ಮಕ್ಕಳೆಲ್ಲ ಸ್ವಲ್ಪ ಹೊತ್ತು ಇಲ್ಲಿ ಚೆನ್ನಾಗಿ ಆಟ ಆಡಿದ್ರು. ಚೆಲುವನಾರಾಯಣ ಸ್ವಾಮಿ ದೇವಾಲಯದಿಂದ ರಾಯಗೋಪುರಕ್ಕೆ ಹೋಗುವ ಮಾರ್ಗ ಮಧ್ಯದಲ್ಲೇ ನಮಗೆ ಅಕ್ಕ ತಂಗಿ ಕೊಳ ಸಿಗುತ್ತೆ. ನಮಗೆ ಇಲ್ಲಿ ಮಳೆ ಬಂದಿದ್ದ ಕಾರಣ ನಾವು ಫಸ್ಟು ರಾಯಗೋಪುರ ದರ್ಶನ ಮಾಡಿದ್ವಿ. ಈಗ ನಾವು ರಾಯಗೋಪುರದ ಕಡೆ ಬಂದಿದ್ದೀವಿ. ಇಲ್ಲಿ ಗಾಡಿಗಳನ್ನ ಪಾರ್ಕ್ ಮಾಡೋದಕ್ಕೆ ತುಂಬ ಜಾಗ ಇದೆ. ಮತ್ತೆ ಇಲ್ಲಿ ತುಂಬ ಸ್ಟಾಲ್ಸು ಇದೆ. ಸ್ನ್ಯಾಕ್ಸ್ ಏನಾದರೂ ತಗೋಬೋದು. ಇಲ್ಲಿಂದ ಸ್ವಲ್ಪ ಮೆಟ್ಲುಗಳಿದೆ. ತುಂಬ ಎತ್ತರ ಏನಿಲ್ಲ, ಮೆಟ್ಲುಗಳು ಆರಾಮಾಗಿ ಹತ್ಕೊಂಡು ಹೋಗ್ಬೋದು. ಮೆಟ್ಲುಗಳನ್ನ ಹತ್ತಿ ಸ್ವಲ್ಪ ದೂರ ಹೋದ್ಮೇಲೆ ರಾಯಗೋಪುರನ ನಾವು ನೋಡ್ಬೋದು. ಸುತ್ತಮುತ್ತ ಗಿಡ ಮರಗಳು, ಫ್ರೆಶ್ ಗಾಳಿ, ಮೈಂಡ್ಗೆ ಒಂಥರ ರಿಫ್ರೆಶ್ಮೆಂಟ್ ಅನ್ನಿಸ್ತಾ ಇತ್ತು. ಈಗ ನಾವು ಬಂದಿದ್ದೀವಿ ರಾಯಗೋಪುರಕ್ಕೆ. ಇಲ್ಲಿ 4 ಎತ್ತರದ ಸ್ತಂಭಗಳಿದೆ. ಚೆಲುವನಾರಾಯಣ ಸ್ವಾಮಿ ದೇವಾಲಯದ ಪ್ರವೇಶ ದ್ವಾರವಾಗಿ ಇದನ್ನು ನಿರ್ಮಿಸಲಾಗಿತ್ತು ಅಂತ ಹೇಳ್ತಾರೆ. ಆದರೆ ಅನಿರೀಕ್ಷಿತ ಕಾರಣಗಳಿಂದ ಇದನ್ನು ಅರ್ಧಕ್ಕೆ ನಿಲ್ಲಿಸಿದ್ರು. ಇಲ್ಲಿ ವಿಷ್ಣುವಿನ ಅನೇಕ ರೂಪಗಳನ್ನು ಕಲ್ಲಿನ ಗೋಡೆ ಮೇಲೆ ಕೆತ್ತಿದ್ದಾರೆ. ಇಲ್ಲಿ ತುಂಬಾನೇ ಕೆತ್ತನೆಗಳು ತುಂಬ ಸುಂದರವಾಗಿದೆ. ಆನೆಯ ಕೆತ್ತನೆ ಆಗಿರ್ಬೋದು. ಪ್ರತಿಯೊಂದು ಕೆತ್ತನೆಗೂ ಒಂದೊಂದು ರೀತಿಯ ಕಥೆಗಳಿದೆ. ಮತ್ತೆ ಈ ರಾಯಗೋಪುರವನ್ನ ಯಾರು ನಿರ್ಮಿಸಿದ್ದರು ಮತ್ತೆ ಏಕೆ ಇದು ಅಪೂರ್ಣವಾಯಿತು ಅಂತ ಹೇಳೋದಕ್ಕೆ ಹಲವು ಕಥೆಗಳಿದೆ. ಅದರಲ್ಲಿ ಒಂದು ಕತೆ ಏನು ಹೇಳುತ್ತೆ ಅಂದರೆ, ಇದನ್ನ ಒಂದೇ ರಾತ್ರಿಯಲ್ಲಿ ನಿರ್ಮಿಸಿದ್ರಂತೆ ಈ ಗೋಪುರವನ್ನ. ಇದು ಒಂದು ಆಶ್ಚರ್ಯದ ಸಂಗತಿ ಅಂತಾನೆ ಹೇಳ್ಬೋದು. ಚೆಲುವನಾರಾಯಣ ಸ್ವಾಮಿ ದೇವಾಲಯಕ್ಕೆ ಯಾವುದೇ ಪ್ರವೇಶ ದ್ವಾರ ಇರುವುದಿಲ್ಲ. ಸಾಮಾನ್ಯವಾಗಿ ಎಲ್ಲ ದೇವಸ್ಥಾನಗಳಿಗೆ ಒಂದು ಪ್ರವೇಶ ದ್ವಾರ, ಮಂಟಪ ಆ ಥರ ಇರುತ್ತೆ ಅಲ್ವಾ. ಆದರೆ ಈ ಚೆಲುವನಾರಾಯಣ ಸ್ವಾಮಿ ದೇವಾಲಯಕ್ಕೆ ಯಾವುದೇ ಪ್ರವೇಶ ದ್ವಾರ ಇರಲಿಲ್ಲ. ಅದಕ್ಕೆ ದೇವೇಂದ್ರನು ತನ್ನ ಸ್ವ ಇಚ್ಛೆಯಿಂದ ನಾನು ಪ್ರವೇಶ ದ್ವಾರವನ್ನು ನಿರ್ಮಿಸುತ್ತೇನೆ ಅಂತ ಹೇಳಿ ಭೂಲೋಕದ ಜನರೆಲ್ಲ ನಿದ್ರಿಸುತ್ತಿರುವಾಗ ದೇವೇಂದ್ರನು ಇತರ ದೇವತೆಗಳೊಂದಿಗೆ ಸೇರಿ ಗೋಪುರ ನಿರ್ಮಿಸುತ್ತಿರುತ್ತಾರೆ. ಆಗ ಚೆಲುವನಾರಾಯಣ ಸ್ವಾಮಿ ಚೇಷ್ಟೆ ಮಾಡಲು ಕೋಳಿಯ ಹಾಗೆ ಕೂಗ್ತಾರೆ.
ಆಗ ದೇವತೆಗಳು ಎಲ್ಲ ಕೆಲಸವನ್ನು ಅಲ್ಲಿಗೆ ಬಿಟ್ಟು ಮಾನವರು ನಮ್ಮನ್ನು ನೋಡ್ಬಿಡ್ತಾರೋ ಏನೋ ಅಂತ ತಿಳಿದು ಅಲ್ಲಿಂದ ಮಾಯವಾಗ್ಬಿಡ್ತಾರೆ. ಮತ್ತೊಂದು ಕಥೆಯ ಪ್ರಕಾರ ಹೊಯ್ಸಳ ಅರಸರಾದ ವಿಷ್ಣುವರ್ಧನನ ಕಾಲದಲ್ಲಿ ಒಬ್ಬ ಶಿಲ್ಪಿಗೆ ಒಂದೇ ರಾತ್ರಿಯಲ್ಲಿ ರಾಯಗೋಪುರ ನಿರ್ಮಿಸುವ ಸವಾಲನ್ನ ಹಾಕಲಾಗಿತ್ತು. ಶಿಲ್ಪಿ ಗೆಲ್ಲುತ್ತಾನೆ ಎಂಬ ಭಯದಲ್ಲಿ ಅವನ ವಿರೋಧಿಗಳು ತಂತ್ರವನ್ನ ಮಾಡಿ ಶಿಲ್ಪಿ ಮತ್ತು ಅವನ ತಂಡವು ಉತ್ತಮವಾಗಿ ಕಾರ್ಯವನ್ನು ನಿರ್ವಹಿಸುತ್ತಿರುತ್ತಾರೆ. ಆಗ ವಿರೋಧಿಗಳು ಬೆಳಗಿನ ಗಂಟೆಯನ್ನು ರಾತ್ರಿ 2 ಗಂಟೆಗೆ ಬಾರಿಸುತ್ತಾರೆ. ನಿರಾಶೆಗೊಂಡ ಶಿಲ್ಪಿ ತನ್ನ ಕೆಲಸವನ್ನು ಅರ್ಧಕ್ಕೆ ನಿಲ್ಲಿಸಿ ಅಲ್ಲಿಂದ ತೆರಳುತ್ತಾನೆ. ಆದ್ದರಿಂದ ರಾಯಗೋಪುರ ಅಪೂರ್ಣವಾಯಿತು ಎಂಬ ಕಥೆ ಇದೆ. ಮೇಲುಕೋಟೆ ಕ್ಷೇತ್ರವನ್ನ ಐತಿಹಾಸಿಕ, ಪೌರಾಣಿಕ, ಧಾರ್ಮಿಕದ ಜೊತೆ ಶೂಟಿಂಗ್ ಸ್ಪಾಟ್ ಅಂತಾನೂ ಹೇಳ್ಬೋದು. ನಾವು ಗುರು ಸಿನಿಮಾದಲ್ಲಿ ಐಶ್ವರ್ಯ ರೈ ಭರಿಸೋರೆ ಮೇಘ ಮೇಘ ಅಂತ ಈ ಗೋಪುರದಲ್ಲಿ ಡ್ಯಾನ್ಸ್ ಮಾಡಿರೋದನ್ನ ನೋಡ್ಬೋದು. ಮತ್ತೆ ಸಿಂಹಾದ್ರಿಯ ಸಿಂಹ ಚಿತ್ರದಲ್ಲಿ ವಿಷ್ಣುವರ್ಧನ್ ಅವರ ಒಂದು ಸೀನ್ನ ಇಲ್ಲಿ ಶೂಟ್ ಮಾಡಿದ್ದಾರೆ. ಒಡಹುಟ್ಟಿದವರು ಫಿಲಂನಲ್ಲಿ ಒಂದು ಹಾಡಿನಲ್ಲಿ ರಾಜ್ಕುಮಾರ್ ಮತ್ತು ಮಾಧವಿಯವರು ಇಲ್ಲಿ ಆಕ್ಟ್ ಮಾಡಿದ್ದಾರೆ. ರಿಕ್ಕಿ ಸಿನಿಮಾದ ಯಾವೂರ ಗೆಳೆಯ ಓ ಬೇಬಿ ಒನ್ಸ್ ಅಗೇನ್ ಈ ಹಾಡನ್ನ ಕೂಡ ಇಲ್ಲಿ ಶೂಟಿಂಗ್ ಮಾಡಿದ್ದಾರೆ. ಗಾಳಿಪಟ ಸಿನಿಮಾದ ನಧೀಮ್ ಧೀಮ್ ತನ ಈ ಹಾಡು, ಮತ್ತೆ ಹಿಂದಿಯಲ್ಲಿರುವ ರೌಡಿ ರಾಥೋಡ್ ಫಿಲಂನ ಅಕ್ಷಯ್ ಕುಮಾರ್ ಅವರು, ರಜನಿಕಾಂತ್ ಅವರ ಪಡಿಯಪ್ಪ ಫಿಲಂ ಶೂಟಿಂಗ್ ಇಲ್ಲಾಗಿದೆ. ಈಗ ನಾವು ಅಕ್ಕ ತಂಗಿ ಕೊಳಕ್ಕೆ ಬಂದಿದ್ದೀವಿ. ಇದು ಅವಳಿ ಕೊಳ, ಅಕ್ಕ ತಂಗಿಯ ಅವಳಿ ಕೊಳಗಳು. ತಂಗಿಯ ಕೊಳದ ನೀರು ತುಂಬ ಪರಿಶುದ್ಧವಾಗಿರುತ್ತೆ, ಕುಡಿಯಲು ಯೋಗ್ಯವಾಗಿರುತ್ತೆ. ಅಕ್ಕನ ಕೊಳದ ನೀರು ಸ್ವಲ್ಪ ಕೆಸರು ಭರಿತವಾಗಿರುತ್ತೆ ಮತ್ತು ಪಾಚಿ ಕಟ್ಟಿರುತ್ತೆ. ಇದರ ಕಥೆ ಹೇಳೋದಾದರೆ, ಚೋಳರ ಅರಸರಿಗೆ 2 ಹೆಂಡತಿಯರಿದ್ದರು. ಅವರು ತಮ್ಮ ರಾಜಭಂಡಾರದಿಂದ ಹಣವನ್ನು ಕೊಟ್ಟು ಕೊಳವನ್ನು ಕಟ್ಟಿಸಲು ಹೇಳುತ್ತಾರೆ. ಲೋಕ ಕಲ್ಯಾಣಕ್ಕಾಗಿ ಈ ಕಾರ್ಯವನ್ನು ಮಾಡಲು ಹೇಳ್ತಾರೆ. ಆಗ ಅಕ್ಕ ತಂಗಿಯರು ಕೊಳನ್ನು ನಿರ್ಮಿಸಲು ಮುಂದಾಗುತ್ತಾರೆ. ತಂಗಿ ಚಲುವನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡಿ ಪರಿಶುದ್ಧ ಮನಸ್ಸಿನಿಂದ ಕೊಳವನ್ನು ನಿರ್ಮಿಸುತ್ತಾಳೆ. ಆದರೆ ಅಕ್ಕ ಒಲ್ಲದ ಮನಸ್ಸಿನಿಂದ, ಕಲ್ಮಶ ಮನಸ್ಸಿನಿಂದ ಕೊಳವನ್ನು ನಿರ್ಮಾಣ ಮಾಡ್ತಾಳೆ. ತಂಗಿಯ ಕೊಳದ ನೀರನ್ನು ದೇವರ ಕಾರ್ಯಕ್ಕೆ ಮತ್ತು ಪರಿಶುದ್ಧವಾದ ನೀರಾಗಿರುತ್ತೆ ಮತ್ತು ಕುಡಿಯಲು ಕೂಡ ಯೋಗ್ಯವಾದ ನೀರಾಗಿರುತ್ತೆ. ಆದರೆ ಅಕ್ಕನ ಕೊಳ ತುಂಬ ಕೆಸರು ಭರಿತವಾಗಿರುತ್ತೆ. ಆಗ ಅಕ್ಕನಿಗೆ ಪಶ್ಚಾತ್ತಾಪವಾಗಿ ತನ್ನ ಅಹಂಕಾರವೆಲ್ಲ ಕಳೆದು ಹೋಗುತ್ತೆ. ಅವಳಿಗೆ ಮುಕ್ತಿ ಕೊಡೋದಕ್ಕೋಸ್ಕರ ದೇವರ ಬಟ್ಟೆಗಳನ್ನು ಒಗೆಯಲು ಅಕ್ಕನ ಕೊಳದ ನೀರನ್ನು ಬಳಸ್ತಾರೆ ಅಂತ ಇದು ಅಕ್ಕ ತಂಗಿಯ ಕೊಳದ ಒಂದು ಸಂಕ್ಷಿಪ್ತ ಕಥೆಯಾಗಿದೆ. ಈ ಅಕ್ಕ ತಂಗಿ ಕೊಳದ ಹತ್ರನೂ ಕೂಡ ತುಂಬಾನೇ ಫಿಲಮ್ ಶೂಟಿಂಗ್, ಪ್ರೀ ವೆಡ್ಡಿಂಗ್ ಶೂಟಿಂಗ್ನ ಮಾಡ್ತಾರೆ. ನಾವು ಹೋದಾಗಲೂ ಕೂಡ ಒಂದು ಕಪಲ್ನ ಪ್ರೀ ವೆಡ್ಡಿಂಗ್ ಶೂಟ್ ನಡೀತಾ ಇತ್ತು. ನಾವು ಅಷ್ಟೇ ಮಕ್ಕಳ ಜೊತೆ ಕುತ್ಕೊಂಡು ಸ್ವಲ್ಪ ಸಮಯನ ಇಲ್ಲಿ ಕಳೆದ್ವಿ. ಪ್ರಶಾಂತವಾದ ಜಾಗ ಅಂತಾನೆ ಹೇಳ್ಬೋದು. ಯಾವುದೇ ಮೈಂಡ್ ಟೆನ್ಷನ್ ಫ್ರೀ ಇಟ್ಕೊಂಡು ಇಲ್ಲಿ ಬಂದು ಕುತ್ಕೊಂಡು ಆರಾಮಾಗಿ ಕಾಲ ಕಳೆದ್ವಿ ಎಲ್ಲರೂ. ಈ ವಿಡಿಯೋದಲ್ಲಿ ನಾನು ನಿಮಗೆ ಸಾಕಷ್ಟು ಮಾಹಿತಿನ ತಿಳಿಸಿಕೊಡೋದಕ್ಕೆ ಪ್ರಯತ್ನ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿದೆ ಅನ್ಕೊತೀನಿ. ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನನಗೆ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.